morning, students. My greetings to all the children. Listen. In previous class, we learned about water sources, location, extent, and physical setting of Africa. Listen, you see, Africa continent. Listen, in this class, we are going to discuss about climate, animal wealth, next one, point, agriculture and industries, and last one point, minerals and population. Okay. First one point, climatic reasons ಅಂದರೆ ವಾಯುಗುಣ ಹೌದಲ್ವಾ. ಸೊ ಕ್ಲೈಮೇಟ್, ಲಿಸನ್ ಕೇರ್ಫುಲಿ ಸ್ಟೂಡೆಂಟ್ಸ್. ಈ ಕ್ಲೈಮೇಟ್ ಮೇಲೆ ನಿಮಗೆ 1 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಲಿಸನ್, ಆಫ್ರಿಕಾ ಈಸ್ ದ ಸೆಂಟ್ರಲ್ ಕಾಂಟಿನೆಂಟ್. ಎಸ್ ಆರ್ ನೋ? ಎಸ್ ಅಲ್ವಾ. ಲಿಸನ್, ಆಫ್ರಿಕಾ ಈಸ್ ಕಾಲ್ಡ್ ಸೆಂಟ್ರಲ್ ಕಾಂಟಿನೆಂಟ್. ಇದನ್ನು ನಾವು ಸೆಂಟ್ರಲ್ ಕಾಂಟಿನೆಂಟ್ ಅಂತಲೂ ಕೂಡ ಇದನ್ನು ಕರಿತಾ ಇದ್ರು. ಕೇಂದ್ರ ಸ್ಥಾನ ಭೂಖಂಡ ಅಂತ ಕರಿತಾ ಇದ್ರಲ್ವಾ. ಸೊ ಅಷ್ಟಲ್ದೇ ಇಟ್ ಲೈನ್ಸ್ ಬೋತ್ ಇನ್ ನಾರ್ತ್ರನ್ ಆ್ಯಂಡ್ ಸದರ್ನ್ ಎಮಿಸ್ಪಿಯರ್ ಅಂತಂದರೆ ಈ ಒಂದು ಉತ್ತರ ಖಂಡ, ಆಫ್ರಿಕಾ ಖಂಡ ಏನಾಗಿರುತ್ತೆ ಅಂತಂದರೆ ಉತ್ತರ ಗೋಳ ಮತ್ತು ದಕ್ಷಿಣ ಗೋಳಗಳವರೆಗೂ ಕೂಡ ಏನಾಗಿರುತ್ತೆ, ವಿಸ್ತರಿಸ್ಕೊಂಡಿರುತ್ತೆ. ಅಷ್ಟಲ್ದೇ ಇದರ ಒಂದು ಸೆಂಟ್ರಲ್ಲಿ ಏನಾಯಿತು ಅಂತಂದರೆ ದ ಇಕ್ವೆಟರ್ ಪಾಸಸ್ ಥ್ರೂ ದಿ ಮಿಡಲ್ ಆಫ್ ದಿ ಕಾಂಟಿನೆಂಟ್ ಆ್ಯಂಡ್ ಡಿವೈಡ್ಸ್ ಆಫ್ರಿಕಾ ಇಂಟು 2 ಪಾರ್ಟ್ಸ್. ಈ ಒಂದು ಭೂಖಂಡದ ಒಂದು ಮಧ್ಯಭಾಗದಲ್ಲಿ ಏನಾಗಿರುತ್ತೆ ಅಂತಂದರೆ ಸಮಭಾಜಕ ವೃತ್ತ ಇಲ್ಲಿ ಹಾದು ಹೋಗಿರುತ್ತೆ. ಓಕೆನಾ. ಸೊ ಇಕ್ವೆಟರ್ ಪಾಸಸ್ ಥ್ರೂ ದಿ ಮಿಡಲ್ ಆಫ್ ದಿ ಕಾಂಟಿನೆಂಟ್ ಆ್ಯಂಡ್ ಡಿವೈಡ್ಸ್ ಆಫ್ರಿಕಾ ಇಂಟು ದಿ 2 ಪಾರ್ಟ್ಸ್. ಹೌ ಮೆನಿ ಪಾರ್ಟ್ಸ್? 2 ಪಾರ್ಟ್ಸ್. ಅಂದರೆ ಆಫ್ರಿಕಾ ಕಾಂಟಿನೆಂಟ್ನ ಏನು ಮಾಡಿದ್ದಾರೆ ಅಂದರೆ ಅದರ ಒಂದು ಮಧ್ಯಭಾಗದಲ್ಲಿ ಸಮಭಾಜಕ ವೃತ್ತ ಹಾದು ಹೋಗಿರುತ್ತಲ್ವ. ಸೊ ಹಾಗಾಗಿ ಅದನ್ನು 2 ಭಾಗಗಳಾಗಿ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ. ಓಕೆನಾ. ಲಿಸನ್, ಹಾಗೆಯೇ ಮೇನ್ ಟಾಪಿಕ್ಗೆ ಬಂದರೆ ನಾವು ಕ್ಲೈಮ್ಯಾಟಿಕ್ ರೀಸನ್ಸ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ವಾಯುಗುಣದ ವಲಯಗಳು ಅಂತ ಹೇಳ್ತಾರೆ. ಆನ್ ದಿ ಬೇಸಿಸ್ ಆಫ್ ದಿ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಆಫ್ರಿಕಾ ಕ್ಯಾನ್ ಬಿ ಡಿವೈಡೆಡ್ ಇಂಟು 8 ಕ್ಲೈಮ್ಯಾಟಿಕ್ ಝೋನ್ಸ್ ಅಂತ ಹೇಳ್ತಾರೆ. ಲಿಸನ್, ಅದರ ಒಂದು ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಇರ್ಬೋದು, ಇದನ್ನೆಲ್ಲದನ್ನು ಕೂಡ ಕನ್ಸಿಡರ್ ಮಾಡಿಬಿಟ್ಟು ಏನು ಮಾಡ್ತಿದ್ದಾರೆ ಅಂದರೆ ಆಫ್ರಿಕಾ ಕ್ಯಾನ್ ಬಿ ಡಿವೈಡೆಡ್ ಇಂಟು 8 ಕ್ಲೈಮ್ಯಾಟಿಕ್ ಝೋನ್ಸ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು 8 ವಲಯಗಳನ್ನಾಗಿ ಕೂಡ ಇಲ್ಲಿ ಏನು ಮಾಡಿದ್ದಾರೆ, ವಲಯಗಳನ್ನಾಗಿ ಇಲ್ಲಿ ಡಿವೈಡ್ ಮಾಡಿದ್ದಾರೆ. ಸೊ ಫಸ್ಟ್ ಒನ್, ಲಿಸನ್ ಸ್ಟೂಡೆಂಟ್ಸ್, ಇದನ್ನು ಕೂಡ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಓಕೆನಾ. ಲಿಸನ್, ಫಸ್ಟ್ ಒನ್, ದ ವೆಟ್ ಇಕ್ವೆಟೋರಿಯಲ್ ಕ್ಲೈಮೇಟ್ ರೀಸನ್. ಅಂದರೆ ಫಸ್ಟ್ ಒನ್ ಯಾವುದು ಅಂದರೆ ದ ವೆಟ್ ಇಕ್ವೆಟೋರಿಯಲ್ ಕ್ಲೈಮ್ಯಾಟಿಕ್ ರೀಸನ್, ಅಂದರೆ ಸಮಭಾಜಕ ವೃತ್ತದ ಒಂದು ತೇವು ಪ್ರದೇಶ ಅಂತ ಹೇಳ್ತಾರೆ. ಓಕೆ. ಸೆಕೆಂಡ್ ಒನ್ ಪಾಯಿಂಟ್, ದ ಸವನ್ನಾ ಟೈಪ್ ಕ್ಲೈಮ್ಯಾಟಿಕ್ ರೀಸನ್. ಹಾಗೆಯೇ ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದು ಅಂದರೆ ಸವನ್ನಾ ಮಾದರಿ ಪ್ರದೇಶ. ಓಕೆ. ಥರ್ಡ್ ಒನ್ ಈಸ್ ದ ಟ್ರೋಪಿಕಲ್ ಡೆಸರ್ಟ್ ಕ್ಲೈಮ್ಯಾಟಿಕ್ ರೀಸನ್, ಅಂದರೆ ಉಷ್ಣವಲಯದ ಒಂದು ಮರುಭೂಮಿ ಪ್ರದೇಶ ಅಂತ ಹೇಳ್ತಾರೆ. ಫೋರ್ತ್ ಒನ್, ದ ಮೆಡಿಟರೇನಿಯನ್ ಕ್ಲೈಮ್ಯಾಟಿಕ್ ರೀಸನ್, ಅಂದರೆ ಈ ಒಂದು ಮೆಡಿಟರೇನಿಯನ್ ಪ್ರದೇಶ ಅಂತ ಹೇಳ್ತಾರಲ್ವ. ಸೊ ಅದು ಫೋರ್ತ್ ಒನ್ ಪಾಯಿಂಟ್. ಆ್ಯಂಡ್ ನೆಕ್ಸ್ಟ್ ಫಿಫ್ತ್ ಒನ್, ದ ಟೆಂಪ್ರೇಟ್ ಗ್ರಾಸ್ಲ್ಯಾಂಡ್ ಟೈಪ್, ಅಂದರೆ ಸಮತೀತೋಷ್ಣ ಹುಲ್ಲುಗಾವಲು ಪ್ರದೇಶ. ಸಿಕ್ಸ್ತ್ ಒನ್, ದ ಐಲ್ಯಾಂಡ್ ಕ್ಲೈಮ್ಯಾಟಿಕ್ ರೀಸನ್, ಅಂದರೆ ಎತ್ತರವುಳ್ಳಂತಹ ಒಂದು ಐಲ್ಯಾಂಡ್, ಅಂದರೆ ಎತ್ತರವುಳ್ಳಂಥ ಒಂದು ಪ್ರದೇಶ. ಲಿಸನ್, ನೆಕ್ಸ್ಟ್ ಒನ್, ಹುಮಿಡ್ ಸಬ್ ಟ್ರಾಪಿಕಲ್ ಕ್ಲೈಮ್ಯಾಟಿಕ್ ರೀಸನ್, ಅಂದರೆ ಆರ್ದ್ರ ಉಪ ಉಷ್ಣವಲಯ. ನೆಕ್ಸ್ಟ್ ಏಯ್ತ್ ಒನ್, ಡ್ರೈ ವಿಂಟರ್ ಸಬ್ ಟ್ರಾಪಿಕಲ್ ರೀಸನ್, ಅಂತಂದರೆ ಒಂದು ಶುಷ್ಕ ಚಳಿಗಾಲ ಉಳ್ಳಂತಹ ಒಂದು ಉಪ ಉಷ್ಣವಲಯ ಅಂತ ಹೇಳ್ತಾರೆ. ದೀಸ್ ಆರ್ ದ 8 ಕ್ಲೈಮ್ಯಾಟಿಕ್ ಝೋನ್ಸ್ ಅಂತಲೂ ಕೂಡ ನಾವು ಹೇಳ್ಬೋದು. ಓಕೆನಾ. ಲಿಸನ್, ಆ್ಯಂಡ್ ನೆಕ್ಸ್ಟ್ ಒನ್ ಟಾಪಿಕ್ ಅಗ್ರಿಕಲ್ಚರ್. ಲಿಸನ್, ನೆಕ್ಸ್ಟ್ ಒನ್ ಪಾಯಿಂಟ್ ಯಾವುದು? ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರೀಸ್. ಅಗ್ರಿಕಲ್ಚರ್ ಮೀನ್ಸ್ ವ್ಯವಸಾಯ ಆ್ಯಂಡ್ ಇಂಡಸ್ಟ್ರೀಸ್
ಕೈಗಾರಿಕೆಗಳು ಅಂತ ಹೇಳ್ತಾರೆ. ಓಕೆನಾ? ಲಿಸನ್. Agriculture is one of the most important economic activity in many countries of Africa. Listen. ಅಗ್ರಿಕಲ್ಚರ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಇದೊಂದು ಬಹಳ ದೇಶಗಳಲ್ಲಿ ವ್ಯವಸಾಯ ಅನ್ನೋದು ಕೂಡ ಏನಾಗಿರುತ್ತೆ, ಒಂದು ಮಹತ್ವದ ಜನರ ಒಂದು ಆರ್ಥಿಕವಾದಂಥ ಒಂದು ಚಟುವಟಿಕೆ. ಎಕನಾಮಿಕ್ ಆ್ಯಕ್ಟಿವಿಟಿ ಇನ್ ಮೆನಿ ಕಂಟ್ರೀಸ್ ಆಫ್ ಆಫ್ರಿಕಾ. ಮಹತ್ವದ ಜನರ ಒಂದು ಆರ್ಥಿಕ ಚಟುವಟಿಕೆಯಾಗಿದೆ ಅಂತ ಕೂಡ ನಾವು ಹೇಳ್ಬೋದು. ನಿಯರ್ಲಿ 75% ಆಫ್ ದಿ ವರ್ಕ್ ಫೋರ್ಸ್ ಈಸ್ ಎಂಗೇಜ್ಡ್ ಇನ್ ಅಗ್ರಿಕಲ್ಚರ್. ಸುಮಾರು 75% ಜನರು ಏನಾಗಿರ್ತಾರೆ ಅಂದರೆ ಈ ಒಂದು ಅಗ್ರಿಕಲ್ಚರ್, ಈ ಒಂದು ವರ್ಕಲ್ಲಿ ಅವರು ಎಂಗೇಜ್ ಆಗಿರ್ತಾರೆ, ಅದರಲ್ಲಿ ತೊಡಕೊಂಡಿರ್ತಾರೆ ಅಂತ ಕೂಡ ನಾವು ಹೇಳ್ಬೋದು. Other than the equatorial region, agriculture in the most of the countries of Africa is the subsistence types. Listen. Other than the equatorial region, agriculture in the most of the countries of Africa. ಸಮಭಾಜಕ ವೃತ್ತದ ಪ್ರದೇಶವನ್ನು ಹೊರತುಪಡಿಸ್ಬಿಟ್ಟು ಇಲ್ಲೇನು ಮಾಡಿದ್ದಾರೆ ಅಂದರೆ ಆಫ್ರಿಕಾದ ಬಹಳಷ್ಟು ದೇಶಗಳಲ್ಲಿ ಏನಾಗಿರುತ್ತೆ ಅಂತಂದರೆ ಸಬ್ಸ್ಟೆನ್ಸ್ ಕಂಟ್ರೀಸ್ ಆಫ್ ದಿ ಸಬ್ಸ್ಟೆನ್ಸ್ ಟ್ರೈಬ್. ಲಿಸನ್. ಅಗ್ರಿಕಲ್ಚರ್ ಈಸ್ ದಿ ಮೋಸ್ಟ್ ಆಫ್ ದಿ ಕಂಟ್ರೀಸ್ ಆಫ್ ಆಫ್ರಿಕಾ ಈಸ್ ಆಫ್ ಸಬ್ಸ್ಟೆನ್ಸ್ ಟೈಪ್ ಅಂತ ಹೇಳ್ತಾರೆ. ಅಂದರೆ ಬಹಳಷ್ಟು ದೇಶಗಳಲ್ಲಿ ಏನಾಗಿರುತ್ತೆ ಅಂದರೆ ಒಕ್ಕಲುತನ ಅನ್ನೋದೇನಾಗಿರುತ್ತೆ, ಜೀವನಾಧಾರ ಬೇಸಾಯ ಆಗಿರುತ್ತೆ. ದ ಯೂಸ್ ಆಫ್ ಮಾಡರ್ನ್ ಗಾಡ್ಗೆಸ್ಟ್ ಲೈಕ್ ಮಿಷಿನ್ಸ್, ಕೆಮಿಕಲ್ ಫರ್ಟಿಲೈಸರ್ಸ್ ಆ್ಯಂಡ್ ಪೆಸ್ಟಿಸೈಡ್ಸ್ ಈಸ್ ಲಿಮಿಟೆಡ್. ಅಂದರೆ ಅದೇ ಥರನೇ ದ ಯೂಸ್ ಆಫ್ ದ ಮಾಡರ್ನ್ ಗಾಡ್ಗೆಟ್ಸ್ ಅಂತ ಹೇಳ್ತಾರೆ. ಅಂದರೆ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು, ಇವುಗಳ ಒಂದು ಉಪಯೋಗ ಏನಾಗಿರುತ್ತೆ, ಭಾಳ ಕಡಿಮೆ ಅಲ್ವಾ. ಸೊ ಭಾಳಷ್ಟು ಕಡೆ ಏನು ಮಾಡ್ತಿದ್ದಾರೆ ಅಂತಂದರೆ ಮಾನವ ಶ್ರಮದಿಂದಲೇ ಇಲ್ಲಿ ನಡೀತಾ ಇರುತ್ತೆ. ಮೋಸ್ಟ್ ಆಫ್ ದಿ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಆರ್ ಡನ್ ಬೈ ಮ್ಯಾನ್ಯುಯಲ್ ಲೇಬರ್ಸ್. ದ ಹೆಲ್ಡ್ ಪರ್ ಎಕರ್ ಈಸ್ ಆಲ್ಸೋ ಲೋ. ಹಾಗೆಯೇ ಪ್ರತಿ ಎಕರೆ ಇಳುವರಿನೂ ಕೂಡ ಏನಾಗಿರುತ್ತೆ ಅಂದರೆ ಇಲ್ಲಿ ತುಂಬ ಕಡಿಮೆ ಇರುತ್ತೆ, ಜಾಸ್ತಿ ಇಳುವರಿ ಅನ್ನೋದು ಕೂಡ ಇಲ್ಲಿ ಇರೋದಿಲ್ಲ. ಹಾಗೆಯೇ ನೆಕ್ಸ್ಟ್ ಒನ್ ಪಾಯಿಂಟಿಗೆ ಬಂದರೆ ಇಂಡಸ್ಟ್ರೀಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಯಾವುದು? ಇಂಡಸ್ಟ್ರೀಸ್. ಓಕೆನಾ? ಲಿಸನ್. ಈ ಒಂದು ಇಂಡಸ್ಟ್ರಿಗೆ ನಾವು ಬರೋದಾದರೆ ಫಸ್ಟ್ ಒನ್ ಏನಾಗಿರುತ್ತೆ ಅಂತಂದರೆ ಒಂದು ರೀಸನ್ ಫಾರ್ ಪೂರ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ರೀಸನ್ ಫಾರ್ ಪೂರ್ ಡೆವಲಪ್ಮೆಂಟ್. ಲಿಸನ್. The continent of Africa is rich in water. Listen. The continent of Africa is rich in water, forest, minerals, resources, but distribution of these sources is however not uniform. The economy of most of the country is the in chapter. Listen. ದ ಕಾಂಟಿನೆಂಟ್ ಆಫ್ ಆಫ್ರಿಕಾ ಇಸ್ ರಿಚ್ ಇನ್ ವಾಟರ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಆಫ್ರಿಕಾ ಕಾಂಟಿನೆಂಟಲ್ಲಿ ರೀಸನ್ ಫಾರ್ ಪೂರ್ ಡೆವಲಪ್ಮೆಂಟ್, ಅದು ಹಿಂದುಳಿಯೋದಕ್ಕೆ ರೀಸನ್ ಏನು? ಹೌದಲ್ವಾ? ಸಿ ಇನ್ನೂ ಕೂಡ ನಾವು ನೋಡ್ತಾ ಬಂದ್ವಿ. ಹಾಗೆಯೇ ನೆಕ್ಸ್ಟ್, ದ ಕಾಂಟಿನೆಂಟ್ ಆಫ್ ಆಫ್ರಿಕಾ ಈಸ್ ರಿಚ್ ಇನ್ ವಾಟರ್ ಸೋರ್ಸಸ್, forest, minerals and sources, but the distribution of these sources is however not uniform. ಹಾಗೆಯೇ ಏನಾಗಿರುತ್ತೆ ಅಂದರೆ ಆಫ್ರಿಕಾದ ಒಂದು ಅನೇಕ ದೇಶಗಳೇನಾಗಿರುತ್ತೆ ಅಂದರೆ ವಾಟರ್ ಇರ್ಬೋದು, ಫಾರೆಸ್ಟ್ ಕಾಡು ಇರ್ಬೋದು, ಅಥವಾ ಮಿನರಲ್ ಸೋರ್ಸಸ್ ಅಂದರೆ ಖನಿಜ ಸಂಪತ್ತಿನಲ್ಲಿ ಏನಾಗಿರುತ್ತೆ ತುಂಬಾ ರಿಚ್ ಆಗಿರುತ್ತೆ. ಬಟ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದೀಸ್ ಸೋರ್ಸಸ್ ಈಸ್ ಅವೆವರ್ ನಾಟ್ ಯೂನಿಫಾರ್ಮ್. ಬಟ್ ಆದರೆ ಈ ಒಂದು ನೈಸರ್ಗಿಕ ಸಂಪತ್ತಿನ ಒಂದು ಡಿಸ್ಟ್ರಿಬ್ಯೂಷನ್ ಅಂದರೆ ಹಂಚಿಕೆ ಏನಿರುತ್ತಲ್ವ, ಸೊ ಅದೇನಾಗಿರುತ್ತೆ ಅಂದರೆ ಸಮನಾಗಿರೋದಿಲ್ಲ. ದ ಎಕನಾಮಿ ಆಫ್ ಮೋಸ್ಟ್ ಆಫ್ ದಿ ಕಂಟ್ರೀಸ್ ಈಸ್ ಇನ್ ದಿ ಕ್ಯಾರೆಕ್ಟರ್. ಹಾಗೆಯೇ ಏನಾಗಿರುತ್ತೆ ಅಂದರೆ ಬಹಳಷ್ಟು ದೇಶಗಳ ಆರ್ಥಿಕತೆ ಏನಾಗಿರುತ್ತೆ ಅಂದರೆ ಬೇಸಾಯ ಅವಲಂಬಿತ ಫೀಚರ್ಸ್ನ ಒಳಗೊಂಡಿರುತ್ತೆ, ಗುಣಲಕ್ಷಣನ, ಕ್ಯಾರೆಕ್ಟರಿಸ್ಟನ್ನ ಇದು ಒಳಗೊಂಡಿರುತ್ತೆ. ಓಕೆನಾ? ಹಾಗೆಯೇ ಸೆಕೆಂಡ್ ಒನ್, ದ ಪ್ರೊಸೆಸ್ ಆಫ್ ದಿ ಇಂಡಸ್ಟ್ರಿಯಲೈಸೇಷನ್ ಈಸ್ ಸ್ಲೋ. ಅಷ್ಟಲ್ಲದೆ ಇಂಡಸ್ಟ್ರಿಯಲೈಸೇಷನ್ ಕೂಡ ಏನಾಗಿರುತ್ತೆ ಅಂದರೆ ಇಲ್ಲಿ ಸ್ಲೋ ಆಗಿರುತ್ತೆ. ಇನ್ಫ್ಯಾಕ್ಟ್ ಅಪ್ ಟು ದಿ ಮಿಡಲ್ ಆಫ್ ದಿ ಲಾಸ್ಟ್ ಸೆಂಚುರಿ ದಿ resources of Africa used to be drained from the Africa by the Europeans.
ಲಿಸನ್ ಅಂದರೆ ದ ಪ್ರೊಸೆಸ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಈಸ್ ಸ್ಲೋ. ಹಾಗೆಯೇ ಇದರ ಒಂದು ಇಂಡಸ್ಟ್ರಿಯಲೈಸೇಷನ್ ಅಂದರೆ ಇಲ್ಲಿ ಕೈಗಾರೀಕರಣ ಅನ್ನೋದು ನಿಧಾನ ಆಗೋದಕ್ಕೆ ರೀಸನ್ ಏನು? ಇನ್ಫ್ಯಾಕ್ಟ್ ಅಪ್ ಟು ದಿ ಮಿಡಲ್ ಆಫ್ ದಿ ಲಾಸ್ಟ್ ಸೆಂಚುರಿ ದ ಸೋರ್ಸಸ್ ಆಫ್ ಆಫ್ರಿಕಾ ಯೂಸ್ ಟು ಬಿ ಡ್ರೈನ್ಡ್ ಫ್ರಮ್ ಆಫ್ರಿಕಾ ಬೈ ದಿ ಯುರೋಪಿಯನ್ಸ್. ಅಂದರೆ ಕಳೆದ ಶತಮಾನದ ಒಂದು ಮಧ್ಯಕಾಲದವರೆಗೂ ಕೂಡ ಏನಾಗಿರುತ್ತೆ, ಈ ಒಂದು ಆಫ್ರಿಕಾದ ಒಂದು ನೈಸರ್ಗಿಕ ಸಂಪತ್ತು ಅನ್ನೋದು ಈ ಒಂದು ಯುರೋಪಿಯನ್ಸಿಂದ ಏನಾಗಿರುತ್ತೆ, ಲೂಟಿಯಾಗಿರುತ್ತೆ. ಲಿಸನ್, ದಿಸ್ ಈಸ್ ದ ಮೇಜರ್ ರೀಸನ್ ಫಾರ್ ದಿ ಪೂರ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್. ಇದೇನಾಗಿರುತ್ತೆ ಅಂತಂದರೆ ದಿಸ್ ಈಸ್ ದ ಮೇಜರ್ ರೀಸನ್ ಫಾರ್ ದಿ ಪೂರ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಅಂತ ಹೇಳ್ತಾರೆ. ಇದು ಈ ಎಲ್ಲವೂ ಕೂಡ ಏನಾಗಿರುತ್ತೆ ಅಂತಂದರೆ ನಮ್ಮ ಒಂದು ಆಫ್ರಿಕಾ ಕಾಂಟಿನೆಂಟ್ನ ಒಂದು ಕೈಗಾರಿಕಾ ಅಭಿವೃದ್ಧಿ ಕುಂಠಿತ ಆಗೋದಕ್ಕೆ ಇದು ಮೇನ್ ಕಾರಣ ಆಗಿರುತ್ತೆ ಅಂತ ಕೂಡ ನಾವು ಹೇಳ್ಬೋದು. ಓಕೆನಾ? ಓಕೆ, ನೆಕ್ಸ್ಟ್ ಒನ್ ಪಾಯಿಂಟ್. The countries in which the process of industrialization has cleared during the few decades are Zambezi, and next one, Zimbabwe, Nigeria, Egypt, next one Algeria, and last one is South Africa. Listen, ಅಷ್ಟಲ್ದೇ the countries in which the process of industrialization has cleared during the few decades or ಅಷ್ಟಲ್ದೇ ಏನಾಗಿರುತ್ತೆ ಅಂದರೆ ಕಳೆದ ಕೆಲವು ದಶಕಗಳಲ್ಲಿ ಈ ಒಂದು ಇಂಡಸ್ಟ್ರಿಯಲೈಸೇಷನ್ ಅಂದರೆ ಕೈಗಾರೀಕರಣಕ್ಕೆ ಒಳಗಾಗ್ತಾ ಇರುವಂತಹ ಕೆಲವೊಂದು ದೇಶಗಳು ಯಾವುದು ಅಂದರೆ ಫಸ್ಟ್ ಒನ್ ಜಿಂಬಾಬ್ವೆ, ಸೆಕೆಂಡ್ ಒನ್ ಈಸ್ ನೈಜೀರಿಯಾ, ಆ್ಯಂಡ್ ಥರ್ಡ್ ಒನ್ ಈಸ್ ಈಜಿಪ್ಟ್, ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಅಲ್ಜೀರಿಯಾ, ಆ್ಯಂಡ್ ಲಾಸ್ಟ್ ಒನ್ ಈಸ್ ಸೌತ್ ಆಫ್ರಿಕಾ. ಇವೇನಾಗಿರ್ತವೆ ಅಂತಂದರೆ ಈ ಒಂದು ಕೈಗಾರೀಕರಣಕ್ಕೆ ಒಳಗಾಗುತ್ತಿರುವಂತಹ ಕಂಟ್ರೀಸ್ ಅಂತ ಕೂಡ ನಾವು ಹೇಳ್ಬೋದು. ಓಕೆನಾ? ಓಕೆ, ನೆಕ್ಸ್ಟ್ ಒನ್ ಪಾಯಿಂಟ್, ಪ್ರೀಶಿಯಸ್ ಮಿನರಲ್ಸ್ ಅಂತ ಹೇಳ್ತಾರೆ. ಅಂದರೆ ಬೆಲೆ ಬಾಳುವಂಥ, ಪ್ರೀಶಿಯಸ್ ಅಂದರೆ ಬೆಲೆ ಬಾಳುವಂತಹ ಖನಿಜಗಳು, ಮಿನರಲ್ಸ್. ಆದರೆ ಮೇಯ್ನಾಗಿ ನಿಮಗೆ ಗೋಲ್ಡ್ ಆ್ಯಂಡ್ ಡೈಮಂಡ್ ಅಂತ ಹೇಳ್ತಾರೆ, ವಜ್ರ ಮತ್ತು ಬಂಗಾರ. ಓಕೆನಾ? ಲಿಸನ್, ಆಫ್ರಿಕಾ ಈಸ್ ವೆರಿ ರಿಚ್ ಇನ್ ಮಿನರಲ್ಸ್. ಅಂದರೆ ಆಫ್ರಿಕಾ ಖಂಡ ಅನ್ನುವಂಥದ್ದು ಅಪಾರವಾದಂಥ ಒಂದು ಖನಿಜ ಸಂಪತ್ತನ್ನು ಕೂಡ ಇದು ಹೊಂದಿರುತ್ತೆ. ಇಟ್ ಈಸ್ ದ ವರ್ಲ್ಡ್ಸ್ ಲಾಂಗೆಸ್ಟ್ ಪ್ರೊಡ್ಯೂಸರ್ ಆಫ್ ಡೈಮಂಡ್, ಗೋಲ್ಡ್ ಆ್ಯಂಡ್ ಪ್ಲ್ಯಾಟಿನಮ್. ಅಷ್ಟಲ್ದೇ ಬೆಲೆ ಬಾಳುವಂಥ ಖನಿಜಗಳು ಯಾವುದಾಗಿದ್ರು, ಫಸ್ಟ್ ಒನ್ ಡೈಮಂಡ್, ಸೆಕೆಂಡ್ ಒನ್ ಈಸ್ ಗೋಲ್ಡ್, ಆ್ಯಂಡ್ ಥರ್ಡ್ ಒನ್ ಈಸ್ ಪ್ಲ್ಯಾಟಿನಮ್. ಅಂದರೆ ವಜ್ರ, ಬಂಗಾರ, ಪ್ಲ್ಯಾಟಿನಮ್ಗಳನ್ನು ಇಲ್ಲಿ ಹೆಚ್ಚಾಗಿ ಉತ್ಪಾದಿಸ್ತಾ ಇರ್ತಾರೆ. ಓಕೆನಾ? ಲಿಸನ್, ಫಸ್ಟ್ ಒನ್ ಯಾವುದು ಅಂದರೆ ಡೈಮಂಡ್ಸ್ ಅಂತ ಹೇಳ್ತಾರೆ. ನಿಯರ್ಲಿ 80% ಆಫ್ ಡೈಮಂಡ್ಸ್ ಫೌಂಡ್ ಇನ್ ದಿ ವರ್ಲ್ಡ್ ಕಮ್ ಫ್ರಮ್ ಆಫ್ರಿಕಾ. ನೆಕ್ಸ್ಟ್ ಒನ್ ಬೋನ್ಸ್ವಾನಾ, ಝೈರಾ, ಆ್ಯಂಡ್ ನೆಕ್ಸ್ಟ್ ಒನ್ ಸೌತ್ ಆಫ್ರಿಕಾ ಆರ್ ದಿ ಪ್ರೊಡ್ಯೂಸರ್ಸ್. ಲಿಸನ್, ನಿಯರ್ಲಿ 80% ಆಫ್ ಡೈಮಂಡ್ಸ್ ಫೌಂಡ್ ಇನ್ ದಿ ವರ್ಲ್ಡ್ ಅಂತ ಹೇಳ್ತಾರೆ. ಅಂದರೆ ಪ್ರಪಂಚದ ಒಂದು ಒಟ್ಟು ವಜ್ರದ ನಿಕ್ಷೇಪದಲ್ಲಿ 80%, 80% ಏನಾಗಿರುತ್ತೆ ಅಂದರೆ ಆಫ್ರಿಕಾ ಒಂದರಲ್ಲೇ ಇಲ್ಲಿ ಕಂಡುಬರುತ್ತೆ. ಅಷ್ಟಲ್ದೇ ಬೋನ್ಸ್ವಾನಾ, ಝೈರೆ, ಆ್ಯಂಡ್ ನೆಕ್ಸ್ಟ್ ಒನ್ ಸೌತ್ ಆಫ್ರಿಕಾ ಆರ್ ದಿ ಪ್ರೊಡ್ಯೂಸರ್ಸ್. ಅಂದರೆ ಈ ಒಂದು ಬೋನ್ಸ್ವಾನಾ ಇರ್ಬೋದು, ಝೈರೆ ಇರ್ಬೋದು, ಮತ್ತು ಈ ಒಂದು ಸೌತ್ ಆಫ್ರಿಕಾ, ಈ ಒಂದು ದೇಶದಲ್ಲಿ ಏನಾಗಿರುತ್ತೆ, ಈ ಒಂದು ಇದರಲ್ಲಿ ಅತಿ ಹೆಚ್ಚಾಗಿ ವಜ್ರವನ್ನು ಉತ್ಪಾದಿಸುವಂಥ ಒಂದು ದೇಶ ಅಂತ ಕೂಡ ನಾವು ಹೇಳ್ಬೋದು. ದ ಅದರ್ ಲೀಡಿಂಗ್ ಪ್ರೊಡ್ಯೂಸರ್ಸ್ ಆಫ್ ಡೈಮಂಡ್ ಆರ್, ಅಷ್ಟಲ್ದೇ ಮತ್ತು ಬೇರೆ ಬೇರೆ ದೇಶದಲ್ಲೂ ಕೂಡ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಓಕೆನಾ? ಯಾವ್ಯಾವುದು? ಲಿಸನ್, ಫಸ್ಟ್ ಒನ್ ಈಸ್ ಆಂಗೋಲಾ, ಸೆಕೆಂಡ್ ಒನ್ ಈಸ್ ನಮಿಬಿಯಾ, ಆ್ಯಂಡ್ ನೆಕ್ಸ್ಟ್ ಒನ್ ಗಾನಾ. ಫಸ್ಟ್ ಒನ್ ಯಾವುದು? ಆಂಗೋಲಾ, ಸೆಕೆಂಡ್ ಒನ್ ಈಸ್ ನಮಿಬಿಯಾ, ಆ್ಯಂಡ್ ಥರ್ಡ್ ಒನ್ ಈಸ್ ಗಾನಾ ಅಂತ ಹೇಳ್ತಾರೆ. ಓಕೆನಾ? ಡೈಮಂಡ್ಸ್ ಆರ್ ಡಿವೈಡೆಡ್ ಇಂಟು 2 ಟೈಪ್ಸ್. ಲಿಸನ್, ಈ ಒಂದು ಡೈಮಂಡ್ಸ್ನ ಇಲ್ಲಿ ಏನು ಮಾಡಿದ್ದಾರೆ, 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಓಕೆನಾ? ಫಸ್ಟ್ ಒನ್ ಯಾವುದು ಅಂದರೆ ಜೆಮ್ ಡೈಮಂಡ್ಸ್, ಆ್ಯಂಡ್ ನೆಕ್ಸ್ಟ್ ಒನ್ ಇಂಡಸ್ಟ್ರಿಯಲ್ ಡೈಮಂಡ್ಸ್. ಅಂದರೆ ಫಸ್ಟ್ ಒನ್ ಅರಳು ವಜ್ರ, ಸೆಕೆಂಡ್ ಒನ್ ಈಸ್ ಇಂಡಸ್ಟ್ರಿಯಲ್ ಡೈಮಂಡ್, ಅಂದರೆ ಕೈಗಾರಿಕಾ ವಜ್ರ ಅಂತ ಕೂಡ ಇಲ್ಲಿ ಡಿವೈಡ್ ಮಾಡಿದ್ದಾರೆ. ಓಕೆ, ಲಿಸನ್, ಇಂಡಸ್ಟ್ರಿಯಲ್ ಡೈಮಂಡ್ಸ್ ಆರ್ ಮೇನ್ಲಿ ಯೂಸ್ಡ್ ಫಾರ್ ಅಬ್ಸರ್ವ್ಸ್ ಪರ್ಪಸ್ ಆ್ಯಂಡ್ ಕಲ್ಟಿಂಗ್
ಟೂಲ್ಸ್ ಅಂದರೆ ಈ ಒಂದು ಉಪ್ಪು ಕಾಗದ ಉಜ್ಜೋಕ್ಕೆ ಕಾಗದ ಉಪಯೋಗಿಸ್ತಾರಲ್ವ, ಸೊ ಅದು. ಮತ್ತು ನೆಕ್ಸ್ಟ್ ಒನ್ ಕಟ್ಟಿಂಗ್ ಟೂಲ್ಸು ಅಂದರೆ ಈ ಒಂದು ಗಾಜನ್ನು ಕತ್ತರಿಸೋದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಒನ್ ಯಾವುದು, ಗೋಲ್ಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಗೋಲ್ಡ್. ಲಿಸನ್, ಸೌತ್ ಆಫ್ರಿಕಾ ಹ್ಯಾಸ್ ಅಬೌಟ್ ಹಾಲ್ಫ್ ಆಫ್ ಗೋಲ್ಡ್ ರಿಸರ್ವ್ ಆಫ್ ದಿ ವರ್ಲ್ಡ್. ಅಷ್ಟಲ್ಲದೆ ಪ್ರಪಂಚದ ಅರ್ಧದಷ್ಟು ಬಂಗಾರದ ನಿಕ್ಷೇಪವು ಕೂಡ ಏನಾಗಿರುತ್ತೆ ಅಂದರೆ ದಕ್ಷಿಣ ಆಫ್ರಿಕಾ ಒಂದರಲ್ಲೇ ಇದು ಕಂಡುಬರುತ್ತೆ. ದ ಮೇನ್ ಏರಿಯಾ ಈಸ್ ವಿಟ್ ವಾಟರ್ ಸ್ಯಾಂಡ್ ಆ್ಯಂಡ್ ಇನ್ ಆರೆಂಜ್ ಫ್ರೀ ಸ್ಟೇಟ್ ಅಂತ ಹೇಳ್ತಾರೆ. ಅಷ್ಟಲ್ಲದೆ ಏನಾಗಿರುತ್ತೆ ಅಂತಂದರೆ ವಿಟ್ ವಾಟರ್ಸ್ ರ್ಯಾಂಡ್ ಅಂತ ಹೇಳ್ತಾರೆ, ಟ್ರಾನ್ಸ್ವಾಲ್ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಆರೆಂಜ್ ಫ್ರೀ ಸ್ಟೇಟ್ ಅಂತ ಹೇಳ್ತಾರೆ. ಆರೆಂಜ್ ಫ್ರೀ ಸ್ಟೇಟ್ ಅಂದರೆ ಇವು ಏನಾಗಿರುತ್ತೆ ಅಂತಂದರೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಏನು ರಿಸರ್ವ್ ಮಾಡಿರ್ತಾರಲ್ವ, ಸೊ ಅದರ ಒಂದು ಮೇನ್ ಏರಿಯಾಸ್ ಅಂತ ಹೇಳ್ತಾರೆ. ಓಕೆನಾ. ಮೇನ್ ಏರಿಯಾಸು ಅಂದರೆ ಮುಖ್ಯ ಸ್ಥಳಗಳು ಯಾವುದು ಅಂದರೆ ವಿಟ್ ವಾಟರ್ಸ್ ರ್ಯಾಂಡ್ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಆರೆಂಜ್ ಫ್ರೀ ಸ್ಟೇಟ್ ಅಂತ ಹೇಳ್ತಾರೆ. ಓಕೆ, ಲಿಸನ್. ಮೋರ್ ದ್ಯಾನ್ 50% ಆಫ್ ವರ್ಲ್ಡ್ಸ್ ಗೋಲ್ಡ್ ಪ್ರೊಡಕ್ಷನ್ ಕಮ್ಸ್ ಫ್ರಮ್ ಸೌತ್ ಆಫ್ರಿಕಾ. ನೆಕ್ಸ್ಟ್ ಒನ್ ಜಿಂಬಾಬ್ವೆ ಆ್ಯಂಡ್ ನೆಕ್ಸ್ಟ್ ಒನ್ ಕಾಂಗೋ. ಅಂದರೆ ಮೋಸ್ಟ್ ಇದರಲ್ಲಿ 50% ಅಷ್ಟು ಏನಾಗಿರುತ್ತೆ ಅಂತಂದರೆ ಎಲ್ಲಿಂದ ಪೂರೈಕೆ ಆಗ್ತಾ ಇರುತ್ತೆ ಅಂತಂದರೆ ಜಿಂಬಾಬ್ವೆ, ಕಾಂಗೋ, ಝೈರಾ ಅಂತ ಹೇಳ್ತಾರೆ. ಓಕೆನಾ. ಈ ಒಂದು ಪ್ರದೇಶಗಳಿಂದ ಏನಾಗಿರುತ್ತೆ ಅಂತಂದರೆ ಪೂರೈಕೆ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್ ಯಾವುದು ಅಂದರೆ ಪಾಪ್ಯುಲೇಷನ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಲಿಸನ್, ಇಂಪಾರ್ಟೆಂಟ್ ಮಿನರಲ್ಸ್ ರಿಸೋರ್ಸಸ್ಸಲ್ಲಿ ಗೋಲ್ಡ್, ಡೈಮಂಡ್ಸ್, ಐರನ್ ಓರೆ, ಮ್ಯಾಂಗನೀಸ್ ಅಂತ ಹೇಳ್ತಾರೆ. ಓಕೆನಾ. ಲಿಸನ್, ರೆಡ್ ಕಲರ್ ಮಾರ್ಕ್ ಇದೆಯಲ್ವಾ ಗೋಲ್ಡಲ್ಲಿ. ಓಕೆನಾ. ನೆಕ್ಸ್ಟ್ ಈ ಥರ ಇದೆಯಲ್ಲ ಅದು ಡೈಮಂಡ್ಸ್. ಓಕೆನಾ. ಓಕೆ, ನೆಕ್ಸ್ಟ್ ಒನ್ ಪಾಪ್ಯುಲೇಷನ್, ಗ್ರೋತ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಡೆನ್ಸಿಟಿ. Listen students, Africa is considered as the birthplace of human beings and the use of tools. Listen, Africa is considered as the birthplace of human beings. ಅಂದರೆ ಪ್ರಪಂಚದ ಒಂದು ಮೊಟ್ಟ ಮೊದಲು ಮನುಷ್ಯ ಕಾಣಿಸ್ಕೊಂಡಂತಹ ಉಪಕರಣಗಳನ್ನು ಬಳಸಲು ಕಲ್ತಿದ್ದೆಲ್ಲಿ ಅಂತಂದರೆ ಈ ಒಂದು ಆಫ್ರಿಕಾ ಕಾಂಟಿನೆಂಟಲ್ಲಿ ಅಂತ ಕೂಡ ನಾವು ಹೇಳ್ಬೋದು. ಅಕಾರ್ಡಿಂಗ್ ಟು ದಿ ಆರ್ಥೋಪೆಲೋಜಿಸ್ಟ್ ಅಂತ ಹೇಳ್ತಾರೆ. ಆರ್ಥ್ರೋಪೊಲಜಿಸ್ಟಿಕ್ಸ್ ಆ್ಯಂಡ್ ಸೈಂಟಿಸ್ಟ್ ಅಂದರೆ ಈ ಒಂದು ಮಾನವಶಾಸ್ತ್ರಜ್ಞರು ಮತ್ತು ವಿಜ್ಞಾನಿಗಳ ಒಂದು ಅಭಿಪ್ರಾಯದಂತೆ ಅಂತ ಹೇಳ್ತಾರೆ. ದ ಹೋಮೋಸ್ಪಿಯಸ್ ಅಪಿಯರೆಡ್ ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಕಾಂಟಿನೆಂಟ್ ಆಫ್ ಆಫ್ರಿಕಾ ಟು ದಿ ಈಸ್ಟ್ ಆಫ್ ಲೇಕ್ ವಿಕ್ಟೋರಿಯಾ ಇನ್ ಕೀನ್ಯಾ ಆ್ಯಂಡ್ ಇಥಿಯೋಪಿಯಾ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಹೋಮೋಸೆಪಿಯನ್ನರು ಏನು ಮಾಡ್ತಿದ್ರು ಅಂದರೆ ಆಫ್ರಿಕಾದ ಕೀನ್ಯಾ ಮತ್ತು ಇಥಿಯೋಪಿಯಾಗಳಲ್ಲಿನ ಒಂದು ಪೂರ್ವ ಸರೋವರದ ಬಳಿಯಲ್ಲಿ ಕಾಣಿಸ್ಕೊಂಡ್ರು ಅಂತಲೂ ಕೂಡ ಇಲ್ಲಿ ತಿಳಿದು ಬರುತ್ತೆ. ಓಕೆನಾ. ಅಟ್ ಪ್ರೆಸೆಂಟ್ ಆಫ್ರಿಕಾ ಹ್ಯಾಸ್ ಪೀಪಲ್ ಆಫ್ ಡಿವರ್ಸ್ ರೇಸಸ್ ಆ್ಯಂಡ್ ethnic ಗ್ರೂಪ್ಸ್. ಇನ್ ಫ್ಯಾಕ್ಟ್ ಆಫ್ರಿಕಾ ಕಂಟೈನ್ಸ್ ಮೋಸ್ಟ್ಲಿ Negroid races and subgroups. It has mainly different types of Negroids and their languages and cultures ಅಂತ ಹೇಳ್ತಾರೆ. ಇವಾಗ ನೀಗ್ರೋಸ್ ಏನಿದ್ರಲ್ವಾ, ಸೊ ಈ ನೀಗ್ರೋಸ್ಗಳಲ್ಲಿ ಏನಾಗಿರುತ್ತೆ ಅಂತಂದರೆ ವೆರೈಟೀಸ್ ಆ್ಯಂಡ್ ಮೆನಿ ಡಿಫ್ರೆಂಟ್ ಪೀಪಲ್ಸ್ ಆಫ್ ನೀಗ್ರೋಸ್ ಅಂತ ಹೇಳ್ತಾರೆ. ಅಂದರೆ ಬೇರೆ ಬೇರೆ ರೀತಿಯಾದಂತಹ ಜನಾಂಗಗಳು ಮತ್ತು ಇಲ್ಲಿ ವರ್ಗಗಳು ಕೂಡ ಇಲ್ಲಿ ಕಂಡು ಬರ್ತಿರ್ತಾರೆ. It has also many different peoples of Negroes and their languages and cultures. ಅದರ ಜೊತೆಯಲ್ಲಿ ಅವರ ಒಂದು ಲ್ಯಾಂಗ್ವೇಜಸ್ಸು ಮತ್ತು ಅವರ ಒಂದು ಕಲ್ಚರ್ಸ್ ಕೂಡ ಏನಾಗಿರುತ್ತೆ ಅಂದರೆ ಇಲ್ಲಿ ಚೇಂಜಸ್ ಇರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್, ಇನ್ ಸಮ್ ಆಫ್ ದಿ ಕಂಟ್ರೀಸ್ ಲೈಕ್, ಅದರಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಕೆಲವೊಂದು ಕಂಟ್ರೀಸ್ ಕೂಡ ಇಲ್ಲಿ ಕಂಡುಬರುತ್ತೆ. ಲೈಕ್ in the some of the countries like Ethiopia, next one Somalia, next one Chad, and next one Nigeria, next Mali, etc. These are the very important countries. First one is Ethiopia, second one is Somalia, third one is Chad,
ಆ್ಯಂಡ್ ಥರ್ಡ್ ಒನ್ ಫೋರ್ತ್ ಒನ್ ನೈಜರ್, ಫಿಫ್ತ್ ಒನ್ ಮಾಲಿ ಅಂತ ಕೂಡ ಹೇಳ್ತಾರೆ. ದ ಔಟ್ಸ್ಟ್ಯಾಂಡಿಂಗ್ ಫ್ಯೂಚರ್ಸ್ ಆಫ್ ದಿ ಪಾಪ್ಯುಲೇಷನ್ ಆಫ್ ಕಾಂಟಿನೆಂಟ್ ಈಸ್ ದಟ್ ಈಸ್ ದಿ ಮೋಸ್ಟ್ ಅನ್ಹೆವೆನ್ಲಿ ಡಿಸ್ಟ್ರಿಬ್ಯೂಟೆಡ್. ಅಷ್ಟಲ್ಲದೆ ಏನಾಗಿರುತ್ತೆ ಅಂದರೆ ಇಲ್ಲಿ ದ ಪಾಪ್ಯುಲೇಷನ್ ಆಫ್ ದಿ ಕಾಂಟಿನೆಂಟ್ ಈಸ್ ದಟ್ ಈಸ್ ದ ಮೋಸ್ಟ್ ಅನ್ಹೆವೆನ್ಲಿ ಡಿಸ್ಟ್ರಿಬ್ಯೂಟೆಡ್ ಅಂತ ಹೇಳ್ತಾರೆ. ಅಂದರೆ ಈ ಒಂದು ವಿಶೇಷವಾದ ಸಂಗತಿ ಏನಂದರೆ ಒಂದು ಜನಸಂಖ್ಯೆಯ ಹಂಚಿಕೆ ಅನ್ನೋದು ಕೂಡ ಇಲ್ಲಿ ಅಸಮಾನವಾಗಿರುತ್ತೆ ಅಂತ ಕೂಡ ನಾವು ಹೇಳ್ಬೋದು. ದ ಹೈಯೆಸ್ಟ್ ಡೆನ್ಸಿಟೀಸ್ ಅಕ್ಯೂರ್ ಅಲಾಂಗ್ ದಿ ಕೋಸ್ಟ್ ಆಫ್ ದಿ ಗಲ್ಫ್ ಆಫ್ ಗಿನಿಯಾ. ಅಷ್ಟಲ್ಲದೆ ಅತಿ ಹೆಚ್ಚು ಸಾಂದ್ರತೆ ಏನಾಗಿರುತ್ತೆ ಅಂತಂದರೆ ಆಫ್ರಿಕಾದ ಗಿನಿಯಾ ಅನ್ನುವಂಥ ಒಂದು ಪ್ರದೇಶ. ಮತ್ತು ನೆಕ್ಸ್ಟ್ ಒನ್ ಹಿಂದಿ ಲೋಯರ್ ವ್ಯಾಲಿ ಆಫ್ ರಿವರ್ ನೈಲ್ ಅಂತ ಹೇಳ್ತಾರೆ. ಈ ಒಂದು ನೈಲ್ ನದಿಯ ಒಂದು ಕಣಿವೆ. ಹೀಗೆ ಏನಾಗಿರುತ್ತೆ ಅಂದರೆ ಐಲ್ಯಾಂಡ್ಸ್ ಆಫ್ ದಿ ಈಸ್ಟ್ ಆಫ್ರಿಕಾ ಆ್ಯಂಡ್ ನೆಕ್ಸ್ಟ್ ಒನ್ ಮಾಡಾಗಸ್ಕರ್ ಅಲಾಂಗ್ ದಿ ನಾರ್ದರ್ನ್ ಕೋಸ್ಟ್ ಆ್ಯಂಡ್ ಇನ್ ದಿ ಅರ್ಬನ್ ಆ್ಯಂಡ್ ಮೈನಿಂಗ್ ಏರಿಯಾಸ್ ಆಫ್ ಸೌತ್ ಆಫ್ರಿಕಾ, ಜಿಂಬಾಬ್ವೆ ಆ್ಯಂಡ್ ಝೈರೆ ಅಂತ ಹೇಳ್ತಾರೆ. ಏನು ಈ ಒಂದು ಜಿಂಬಾಬ್ವೆ, ಝೈರಿ ಈ ಒಂದು ಮೈನಿಂಗ್ ಏರಿಯಾಸ್ಗಳಲ್ಲೆಲ್ಲ ಸಹ ಏನಾಗಿರುತ್ತೆ ಅಂದರೆ ಇದು ತುಂಬಿಕೊಂಡಿರುತ್ತೆ, ಅಲ್ಲಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಅಂತ ಕೂಡ ನಾವು ಹೇಳ್ತೀವಿ. ದ ಪೀಪಲ್ ಆಫ್ ದಿ ಆಫ್ರಿಕಾ ಬಿಲಾಂಗ್ಸ್ ಟು 4 ಗ್ರೂಪ್ಸ್ ಅಂತ ಹೇಳ್ತಾರೆ. ಲಿಸನ್, ದ ಪೀಪಲ್ ಆಫ್ ಆಫ್ರಿಕಾ ಬಿಲಾಂಗ್ಸ್ ಟು ದಿ 4 ಗ್ರೂಪ್ಸ್. ಅಂದರೆ ಆಫ್ರಿಕಾದ ಜನರನ್ನ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ 4 ಗ್ರೂಪ್ ಆಗಿ ಇಲ್ಲಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಒನ್ ಈಸ್ ಯಾವುದು ಅಂದರೆ ಪಿಗ್ಮಿಸ್ ಅಂತ ಹೇಳ್ತಾರೆ. ಅಂದರೆ ಪಿಗ್ಮಿಗಳು, ಪಿಗ್ಮಿಸ್, ಬುಷ್ಮೆನ್ ಆ್ಯಂಡ್ ನೆಕ್ಸ್ಟ್ ಒನ್ ಮಸಾಯಿ ಹೂ ಲೀವ್ ಟು ದಿ ಸೌತ್ ಆ್ಯಂಡ್ ಸಹರಾ ಡೆಸರ್ಟ್. ಲಿಸನ್, ಫಸ್ಟ್ ಒನ್ ಯಾವುದು ಅಂದರೆ ಪಿಗ್ಮಿಸ್, ನೆಕ್ಸ್ಟ್ ಒನ್ ಬುಷ್ಮೆನ್ ಆ್ಯಂಡ್ ಮಸಾಯಿ. ಇವರೆಲ್ಲರೂ ಕೂಡ ಏನಾಗಿರ್ತಾರೆ ಅಂದರೆ ಹೂ ಲೀವ್ ಟು ದಿ ಸೌತ್ ಆಫ್ ಸಹರಾ ಡೆಸರ್ಟ್. ಇವರೆಲ್ಲರೂ ಕೂಡ ಯಾರು ಅಂದರೆ ಪಿಗ್ಮಿಗಳು, ಬುಷ್ಮೆನ್ ಆ್ಯಂಡ್ ನೆಕ್ಸ್ಟ್ ಒನ್ ಮಸಾಯಿ. ಇವರು ಮರುಭೂಮಿಯ ಒಂದು ದಕ್ಷಿಣ ಭಾಗದಲ್ಲಿ ಇವರು ವಾಸಿಸ್ತಾ ಇರ್ತಾರೆ. ಸೆಕೆಂಡ್ ಒನ್ ಗ್ರೂಪ್ ದ ಅರಬ್ಸ್ ಹೂ ಲೀವ್ ಇನ್ ನಾರ್ತ್ ಆಫ್ರಿಕಾ. ಹಾಗೆಯೇ ಅರಬ್ಬರು ಏನು ಮಾಡ್ತಿದ್ರು ನಾರ್ತ್ ಆಫ್ರಿಕಾದಲ್ಲಿ ಅಂದರೆ ಉತ್ತರ ಆಫ್ರಿಕಾದಲ್ಲಿ ಇವರು ವಾಸವಾಗಿತ್ತು. ಥರ್ಡ್ ಒನ್ ದ ಇಂಡಿಯನ್ಸ್ ಹೂ ಲೀವ್ ಇನ್ ಸೌತ್ ಆಫ್ರಿಕಾ ಆ್ಯಂಡ್ ಈಸ್ಟ್ ಆಫ್ರಿಕಾ. ಹಾಗೆಯೇ ಈ ಒಂದು ಇಂಡಿಯನ್ನರು ದಕ್ಷಿಣ ಮತ್ತು ಪೂರ್ವ ಆಫ್ರಿಕಾದಲ್ಲಿ ವಾಸವಾಗಿದ್ದರು. ಆ್ಯಂಡ್ ಫೋರ್ತ್ ಒನ್ ದ ಯುರೋಪಿಯನ್ಸ್ ಹೂ ಲೀವ್ ಇನ್ ದಿ ಫರ್ಟಿಲೈನ್ ಲ್ಯಾಂಡ್ ಆಫ್ ರಿವರ್ ಬಸಿನ್ಸ್. ಹಾಗೆಯೇ ಈ ಒಂದು ಯುರೋಪಿಯನ್ನರು ದಕ್ಷಿಣ ಆಫ್ರಿಕಾದಲ್ಲಿ ಮತ್ತು ಇತರ ಫಲವತ್ತಾದಂಥ ಒಂದು ನದಿ ಬಯಲುಗಳಲ್ಲೂ ಕೂಡ ಇವರು ವಾಸಿಸ್ತಾರೆ. ಹಾಗೆಯೇ 4 ಟೈಪ್ಸ್ ಅಂತಲೂ ಕೂಡ ನಾವು ಹೇಳ್ತೀವಿ, 4 ಗ್ರೂಪ್ಸ್ ಅಂತಲೂ ಕೂಡ ನಾವು ಇದನ್ನು ಡಿವೈಡ್ ಮಾಡ್ಕೊಂಡಿದ್ದೀವಿ. ಓಕೆನಾ? ಲಿಸನ್. Okay students, if you any doubt regarding this topic, okay, now take the homework. First one is which is the highest peak of Africa, and second one is mention the types of natural vegetation of Africa, and third one which is the longest river of Africa, and fourth one name the important food crops of Africa. And next one question, which African countries are rich in diamond reserves? Okay, thank you.